ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ 361 ಅಂಕಗಳ ಕುಸಿತ 5 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇನ್ನೊಂದು ಸಿಗ್ನಿಫಿಕೆಂಟ್ ಫಾಲ್ ಮಾರ್ಕೆಟ್ ಅಲ್ಲಿ ಇವತ್ತು ನಿಫ್ಟಿ 1.5% ಕೆಳಗೆ ಬಿತ್ತು, ಅಂದ್ರೆ 361 ಪಾಯಿಂಟು ಮತ್ತು 24,000 ಮಾರ್ಕಿಗಿಂತ ಒಂದಷ್ಟು ಕೆಳಗೆ ಕ್ಲೋಸ್ ಆಯಿತು. 23,914. ಸೆನ್ಸೆಕ್ಸ್ ಕೂಡ ಇವತ್ತು 1,190 ಪಾಯಿಂಟ್ ಕೆಳಗೆ ಬಿತ್ತು, ಅಂದರೆ 1.5%. ಮಾರುಕಟ್ಟೆ ವೀಕ್ ಆಗಿ ಕ್ಲೋಸ್ ಆಗಲಿಕ್ಕೆ, ಒಂದಷ್ಟು ಕುಸಿತವನ್ನು ಕಾಣಲಿಕ್ಕೆ 5 ಕಾರಣಗಳು. ಸದ್ಯದ ಮಟ್ಟಿಗೆ ಮಾರುಕಟ್ಟೆ 5 ತಿಂಗಳ ಲೋಯೆಸ್ಟ್ ಲೆವೆಲ್ ಇದೆ. ಮತ್ತೆ ನಾವು ಹಿಂದಿನ ದಿನಗಳಲ್ಲಿ ಗೆಸ್ ಮಾಡಿದಾಗೆ ಅದೇನು ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮ್ ವ್ಯಾಲಿ ಇತ್ತು, ಹಲವಾರು ಕಾರಣಗಳಿಂದ ಅದನ್ನು ಮಾರುಕಟ್ಟೆ ಮತ್ತು ನಿಫ್ಟಿ ಸಸ್ಟೈನ್ ಮಾಡ್ಲಿಕ್ಕಾಗಲಿಲ್ಲ. ಓವರ್ ಆಲ್ ಮಾರುಕಟ್ಟೆ ವೀಕ್ನೆಸ್ ಕಂಟಿನ್ಯೂ ಆಗ್ತಾ ಇದೆ. ಈಗ ಮಾರುಕಟ್ಟೆ ಬೀಳಲಿಕ್ಕೆ 5 ಕಾರಣಗಳು. ನಂಬರ್ 1, ಸ್ಟ್ರಾಂಗ್ US GDP ಗ್ರೋತ್. US GDP ಗ್ರೋತ್ 2.8% ಮೇಲುಕೋಯ್ತು ಜುಲೈ ಸೆಪ್ಟೆಂಬರ್ 2024 ಕ್ವಾರ್ಟರ್. ಅದು ಸ್ಟ್ರಾಂಗರ್ ದೆನ್ ಎಕ್ಸ್ಪೆಕ್ಟೆಡ್ ಮೂವ್. ಅದರಿಂದಾಗಿ ಅಮೆರಿಕದಲ್ಲಿ ಒಂದು ತರದ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಫೆಡರಲ್ ರಿಸರ್ವ್ ಅವರು ಮುಂದಿನ ದಿನಗಳಲ್ಲಿ ರೇಟ್ ಕಟ್ ಅನ್ನು ಅನೌನ್ಸ್ ಮಾಡಲಿಕ್ಕಿಲ್ಲ, ಮೊದಲು ನಾವು ತಿಳಿದುಕೊಂಡ ಹಾಗೆ. ಇನ್ಫ್ಲೇಷನ್ ಕೂಡ ಅಮೆರಿಕದಲ್ಲಿ ಜಾಸ್ತಿ ಇಲ್ಲ, ಹದ್ದು ಬಸ್ನಲ್ಲಿದೆ. IT ಸ್ಟಾಕ್ಸ್ ಇವತ್ತು ಒಂದಷ್ಟು ಕೆಳಗೆ ಬಿತ್ತು. ಯಾಕಂದ್ರೆ ರೇಟ್ ಕಟ್ ಆಗುತ್ತೆ ಅಂತಂದ್ರೆ ಅವಾಗ ಕ್ಲೈಂಟ್ಸ್ ಹತ್ರ ಒಂದಷ್ಟು ದುಡ್ಡು ಉಳ್ಕೊಳ್ಳುತ್ತೆ, ಅವರು IT ಮೇಲೆ ಸ್ಪೆಂಡ್ ಮಾಡ್ತಾರೆ. ಮಾರುಕಟ್ಟೆ ಇವತ್ತಿನ ಕರೆಕ್ಷನ್ಗೆ 2ನೆಯ ಕಾರಣ ಪ್ರಾಫಿಟ್ ಬುಕಿಂಗ್ ಡ್ಯೂ ಟು FNO ಎಕ್ಸ್ಪೈರಿ ಟುಡೇ. ಇವತ್ತು FNO ಕಾಂಟ್ರಾಕ್ಟ್ಸ್ ಎಕ್ಸ್ಪೈರಿ ಆಯಿತು ಈ ತಿಂಗಳದ್ದು. ಬಹಳಷ್ಟು ಟ್ರೇಡರ್ಸು ಒಂದಷ್ಟು ಪ್ರಾಫಿಟ್ ಅನ್ನ ಬುಕ್ ಮಾಡಿರ್ತಾರೆ. ಶಾರ್ಟ್ ಪೊಸಿಷನ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲದೆ ಇವತ್ತು ಕೂಡ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಯಲ್ಲಿ ಶೇರ್ ಅನ್ನು ಮಾರಿಕೊಂಡರು. ಈಗ 3ನೆಯ ಕಾರಣ ನಿಫ್ಟಿ ರೆಸಿಸ್ಟೆನ್ಸ್ ಅಟ್ 24,350. ಹಿಂದಿನ ದಿನಗಳಲ್ಲಿ ಕೂಡ ವಿಡಿಯೋದಲ್ಲಿ ಹೇಳಿದ್ವಿ, ನಿಫ್ಟಿಗೆ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇದೆ 24,350 ಲೆವೆಲ್ ಅಲ್ಲಿ. ಅದೇನಾದರೂ 24,350 ಬ್ರೇಕ್ ಆದ ಮೇಲೆ ಮೇಲ್ಗಡೆ ಒಂದಷ್ಟು ದಿನ ಉಳ್ಕೊಳ್ತು ಅಂತಂದ್ರೆ ಅದನ್ನ ನಾವು ಬ್ರೇಕ್ ಮಾಡ್ದಂಗಾಗುತ್ತೆ. ಮುಂದಿನ ಲೆವೆಲ್ 24,550 ಶಾರ್ಟ್ ಟರ್ಮ್ ಅಲ್ಲಿ. ಇವತ್ತಿನ ಮಟ್ಟಿಗೆ ಹೇಳುವುದಾದರೆ ಲೋ ಚಾನ್ಸ್ ಇದೆ ರನ್ಅವೇ ರ್ಯಾಲಿಗೆ, ಮತ್ತು ರೇಂಜ್ ಬೌಂಡ್ ಮಾರ್ಕೆಟ್ ಕಂಟಿನ್ಯೂ ಆಗ್ಬೋದು ಇನ್ನೊಂದಷ್ಟು ಸಮಯ. 4ನೇ ಕಾರಣ ವೀಕ್ ಏಷ್ಯನ್ ಮಾರ್ಕೆಟ್ ಕ್ಯೂಸ್. ಇವತ್ತು ಮೆಜಾರಿಟಿ ಆದ ಏಷ್ಯನ್ ಮಾರ್ಕೆಟ್ ಡಲ್ ಆಗಿತ್ತು, ವೀಕ್ ಆಗಿತ್ತು, ಬಿಕಾಸ್ ಆಫ್ ದ ಬೇರಿಶ್ನೆಸ್ ಇನ್ ಚೈನೀಸ್ ಮಾರ್ಕೆಟ್. ಇನ್ವೆಸ್ಟರ್ಸ್ ಒಂದಷ್ಟು ಕಾಶಿಯಸ್ ಆಗಿದ್ರು, ಯಾಕಂದ್ರೆ ಪಾಲಿಸಿ ಮೀಟಿಂಗ್ ನಡೀತಾ ಇದೆ ಚೈನಾದಲ್ಲಿ. ಎಕನಾಮಿಕ್ ಸ್ಟಿಮ್ಯುಲಸ್ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಚೈನಾದಲ್ಲಿ, ಅದಕ್ಕೆ ಇನ್ವೆಸ್ಟರ್ ಸೆಂಟಿಮೆಂಟ್ ಡಲ್ ಆಗಿದೆ. ಚೈನೀಸ್ ಮಾರ್ಕೆಟ್ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಕಳೆದ ಕೆಲವು ವಾರಗಳಿಂದ. ಅದರಿಂದಾಗಿ ಔಟ್ಫ್ಲೋ ಫ್ರಮ್ ಚೈನೀಸ್ ಮಾರ್ಕೆಟ್ ಟು ಅದರ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. 5ನೆಯ ಕಾರಣ RBI ಅನ್ಲೈಕ್ಲಿ ಟು ಕಟ್ ಇಂಟ್ರೆಸ್ಟ್ ರೇಟ್ಸ್. ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಆಗಿಲ್ಲ ಅಂತಂದ್ರೆ ಭಾರತದಲ್ಲಿ RBI ಕೂಡ ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡೋದಿಲ್ಲ. ಅಲ್ಲದೆ ಸದ್ಯದ ಮಟ್ಟಿಗೆ ಇನ್ಫ್ಲೇಷನ್ ಹದ್ದು ಬಸ್ನಲ್ಲಿದೆ. ಅದರಿಂದಾಗಿ ಇದು ಒಂದು ನೆಗೆಟಿವ್ ಫ್ಯಾಕ್ಟರ್ ಸ್ಟಾಕ್ ಮಾರ್ಕೆಟಿಗೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದರೆ ಒಂದಷ್ಟು ಸ್ಟಿಮ್ಯುಲಸ್ ಸಿಗುತ್ತೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿಲ್ಲ ಅಂತಂದ್ರೆ ಮಾರುಕಟ್ಟೆಗೆ ಒಂದಷ್ಟು ನೆಗೆಟಿವ್ ಸೆಂಟಿಮೆಂಟ್. ಮಾರುಕಟ್ಟೆಗೆ ಹೊಸದಾಗಿ ಬಂದ ಇನ್ವೆಸ್ಟರ್ಸಿಗೆ ಕಳೆದ 2 ತಿಂಗಳಿಂದ ಮಾರುಕಟ್ಟೆಗೆ ಹೊಸದಾಗಿ ಬಂದಂತ ಇನ್ವೆಸ್ಟರ್ಸಿಗೆ ಒಂದು ತರ ಫೀಲಿಂಗ್ ಬರ್ತಾ ಇದೆ. ಯಾಕಂದ್ರೆ ಮಾರುಕಟ್ಟೆ ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗಿದ್ದನ್ನು ಬಹಳ ಬಾರಿ ನೋಡಿದ್ದಾರೆ. ಈಗ ವೀಕ್ ಫೇಸ್ ಕಂಟಿನ್ಯೂ ಆಗ್ತಾ ಇದೆ. ನೀವೇನಾದ್ರೂ ದೀರ್ಘ ಅವಧಿಯ ಹೂಡಿಕೆದಾರರಾದ್ರೆ ಒಂದಷ್ಟು ತಾಳ್ಮೆ, ಒಂದಷ್ಟು ಶಿಸ್ತಿರಲಿ ಟವರ್ಡ್ಸ್ ಇನ್ವೆಸ್ಟ್ಮೆಂಟ್. ನಾವು ನೋಡಿದ ಹಾಗೆ ಮತ್ತು ನಾವು ಹೂಡಿಕೆದಾರರನ್ನು ಕಂಡಂತೆ ಮಾರುಕಟ್ಟೆ ಯಾವಾಗ ಒಂದು ತರ ರೇಂಜ್ ಅಲ್ಲಿ ಮೂವ್ ಆಗುತ್ತೋ, ಹೈಯೆಸ್ಟ್ ಲೆವೆಲ್ಗೆ ತಲುಪೋದಿಲ್ವೋ, ಆಗ ಮಾರುಕಟ್ಟೆ ಒಂದು ತರ ಬೋರಿಂಗ್ ಆಗಿರುತ್ತೆ.
ಮತ್ತು ಡಿಸಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇನ್ವೆಸ್ಟರ್ಸ್ಗೆ. ಇನ್ನು ಕೆಲವು ದಿನಗಳಲ್ಲಿ ಅವರು ತಮ್ಮಲ್ಲಿರುವ ಷೇರುಗಳನ್ನು ಬಹುಶಃ ಲಾಸ್ನಲ್ಲಿ ಮಾರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಆಗಿದ್ರೆ ಇದೀಗ ಒಂದು ಒಳ್ಳೆಯ ಸಂದರ್ಭ ಮತ್ತು ಅವಕಾಶ. ಒಳ್ಳೆಯ ಷೇರುಗಳನ್ನು ಕಡಿಮೆ ಬೆಲೆಯಲ್ಲಿ ಕೊಳ್ತಾ ಹೋಗಿ, ಮಾರುಕಟ್ಟೆ ಯಾವಾಗ ಮೇಲಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ, ಬಹುಶಃ ಇನ್ನೊಂದು 6 ತಿಂಗಳು 1 ವರ್ಷ ಆಗ್ಬೋದು. ಆ ಸಮಯದಲ್ಲಿ ನೀವು ಹಾಕಿದ ಹಣಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಇವತ್ತಿನ ಈ ಮಾರುಕಟ್ಟೆ ವೀಕ್ ಆಗಿರುವಂತ ಸನ್ನಿವೇಶವನ್ನು ಇನ್ನು 3-4 ವರ್ಷದ ಬಳಿಕ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಇದ್ದು ಶೇರ್ ಅನ್ನು ಕೊಳ್ಳಿಕ್ಕೆ ಅಂತ ನಿಮಗೆ ಭಾಸವಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜಿಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮೊನ್ನೆ ಏರ್ ಇಂಡಿಯಾಕ್ಕೆ ಇನ್ನೊಂದು ಏರ್ಲೈನ್ ಮರ್ಜ್ ಆಯಿತು. ಯಾವುದು? ನಿಮ್ಮ ಮುಂದೆ 4 ಆಯ್ಕೆಗಳು: ಎ ಇಂಡಿಯನ್ ಏರ್ಲೈನ್ಸ್, ಬಿ ವಿಸ್ತಾರ ಏರ್ಲೈನ್ಸ್, ಸಿ ಜೆಟ್ ಏರ್ವೇಸ್, ಡಿ ಪ್ಯಾರಾಮೌಂಟ್ ಏರ್ವೇಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.